ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಒಂದು ಅಪ್ಡೇಟ್ಸ್ ಅನಾಲಿಸಿಸ್ ನೋಡುವ. ಹ್ಮ್, ಎಲ್ಲಿದೆ ನಮ್ಮ ನಿಫ್ಟಿ? ಫಸ್ಟ್ ಆಫ್ ಆಲ್, ನಿನ್ನೆಯ ಒಂದು ಮೂಮೆಂಟ್ ನೋಡಿದ್ರೆ ನಿಫ್ಟಿದು ನಿಫ್ಟಿ ಸುಮಾರು ದಿನದಿಂದ ಅದು ಪ್ರೀವಿಯಸ್ ಡೇ ಹೈನ ಬೀಟ್ ಮಾಡೋಕ್ಕೆ ಆಗದೆ ಒದ್ದಾಡ್ತಾ ಇದ್ದಿದ್ದು ನೋಡಿ. ಪ್ರೀವಿಯಸ್ ಡೇ ಹೈಗಳನ್ನ ಬೀಟ್ ಆಗದೆ ಒದ್ದಾಡ್ತಾ ಇದ್ದಿದ್ದು ಇವತ್ತು ಇಟ್ ಜಸ್ಟ್ ಓಪನ್ಡ್. ಪ್ರೀವಿಯಸ್ ಡೇ ಹೈ ಇದು ನಿನ್ನೆದು ಐದು ಲೋ, ನಿನ್ನೆದು ಇದು ಇದು ಓಪನಿಂಗ್ ಕ್ಯಾಂಡಲ್ನೇ 50 ಮಿನಿಟ್ಸ್ದು ಪ್ರೀವಿಯಸ್ ಡೇ ಹೈದು ಬೀಟ್ ಮಾಡಿ ಓಪನ್ ಆಗಿದೆ. ದಟ್ಸ್ ಅ ಗುಡ್ ಸೈನ್. ಏನೇನು ಕಾರಣ ಇರ್ಬೋದು ಅಂತ ಆಮೇಲೆ ಡಿಸ್ಕಸ್ ನೋಡುವ. ಕೆಲವೊಂದು ಆರ್ ಬಿ ಐ ಪಾಲಿಸಿ ಅಪ್ಡೇಟ್ಸ್ ಇದೆ, ಅದನ್ನು ಕೂಡ ನೋಡುವ. ಒಂದು, ನಿಫ್ಟಿ ಒಂದು ಸ್ವಲ್ಪ ಒಳ್ಳೆ ಮೂಮೆಂಟ್ ಕೊಡ್ತಾ ಇದೆ ಆ್ಯಂಡ್ ಸ್ಟ್ರಾಂಗ್ ಸಪೋರ್ಟ್ ಝೋನಲ್ಲಿದೆ. ಲಾಂಗ್ ಟರ್ಮಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಡೈಲಿ ಅಥವಾ ವೀಕ್ಲಿಯಲ್ಲಿ ನೋಡಿದ್ರೆ 23,000 ಏನಿದೆ, ಇದು ಸೈಕಾಲಜಿಕಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನು. ಸೊ ಇಲ್ಲಿ ಸಪೋರ್ಟ್ ತಗೋತಾ ಇದೆ. ನಮ್ಮ ಒಂದು ರೀಸೆಂಟ್ ಟ್ರೆಂಡ್ ಪ್ರಕಾರ ನೋಡಿದ್ರೆ ಕೂಡ ಒಂದು ಲೋವರ್ ಝೋನ್ ಇಂದ ಮೇಲಕ್ಕೆ ಮೂವ್ ಆಗ್ತಾ ಇದೆ. ಇದನ್ನ ಏನಾದರೂ ಕ್ರಾಸ್ ಮಾಡಿದ್ರೆ ನನ್ನ ಇದ್ರ ಪ್ರಕಾರ, ಅನಾಲಿಸಿಸ್ ಪ್ರಕಾರ, ಇಟ್ ಕ್ಯಾನ್ ಗೋ ಟು ಈ ಟ್ರೆಂಡ್ ಲೈನ್ ನ ಟಾಪ್ ಲೈನ್ ತನಕ ಹೋಗ್ಬೋದು. ಒಂದು ದಿನದಲ್ಲ, ಈ ಒಂದು ಎಕ್ಸ್ಪೈರಿ ಟೈಮಲ್ಲಿ, ಒಂದು ವಾರದಲ್ಲಿ. ಇದನ್ನ 1 ಅವರ್ಗೆ ಇಡ್ತೀನಿ. ಆ್ಯಂಡ್ ಇವತ್ತಿನ ನೋಡಿದ್ರೆ ನನ್ನ ಸ್ಟ್ರಾಟಜಿ ಏನಿದೆ, 30 ಮಿನಿಟ್ ರೇಂಜ್ ಬ್ರೇಕ್, ರೀಟೆಸ್ಟ್. ಅದ್ರ ಪ್ರಕಾರ ನಾನು ಎಂಟ್ರಿ ತೊಗೊಂಡಿದ್ದೀನಿ. ಪುಟ್ ಸೆಲ್ ಎಂಟ್ರಿ ತೊಗೊಂಡಿದ್ದೀನಿ. ಪುಟ್ ಸೆಲ್ ಅಂತ ಅಂದಾಗ ನಾವು ಸಪೋಸ್ ತುಂಬ ಕ್ಲಮ್ಸಿ ಆಗಿದೆ. ಲೆಟ್ ಮೀ ಓಕೆ. ಈಗೇನು ಇದು ನೋಡಿದ್ರೆ ನಮ್ಮ ಸ್ಟ್ರಾಟಜಿ ಬಂದು 30 ಮಿನಿಟ್ ರೇಂಜ್ಗೆ ಒಂದು ಬಾಕ್ಸ್ ಹಾಕೋತೀವಿ. ಆ ಬಾಕ್ಸನ್ನು ನಿನ್ನೆ ನಾವು ಸ್ಟಾಪ್ ಲಾಸ್ ಆಯಿತು. ನಿನ್ನೆ ಅದು ಬಾಕ್ಸ್ ರಿಮೂವ್ ಮಾಡ್ಬಿಟ್ವಲ್ಲ. ಸೊ ಬ್ರೇಕ್, ರೀಟೆಸ್ಟ್, ಇಲ್ಲಿ ನಮ್ಮ ಎಂಟ್ರಿ ಇದ್ದಿದ್ದು. ಇಲ್ಲಿ ಕನ್ಸಾಲಿಡೇಟ್ ಆಗಿ ಈ ಕಡೆಗೆ ಅದು ಬ್ರೇಕ್ನ ಕೊಡ್ತು. ಸೊ ಒಂದು ಸ್ಟಾಪ್ ಲಾಸ್ ತೊಗೊಂಡು ಟ್ರೇಡನ್ನ ಕ್ಲೋಸ್ ಮಾಡಿ ಆಯಿತು. ಇವತ್ತು ನಮ್ಮ ಸ್ಟ್ರಾಟಜಿ ಪ್ರಕಾರ ಲಾಂಗ್ ಪೊಸಿಷನ್, ಇಲ್ಲಿ ಎಂಟ್ರಿ ತಗೊಂಡ್ರೆ ದಿಸ್ ವಿಲ್ ಬಿ ಅವರ್ ಸ್ಟಾಪ್. ಅಟ್ಲೀಸ್ಟ್ ಇಲ್ಲಿ ತನಕ ಇಲ್ಲಿ ಪ್ರೈಸ್ ಆಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅಟ್ಲೀಸ್ಟ್ ಇಲ್ಲಿ ತನಕ ಕಾಯಬೇಕು. ಬೈ ಸೈಡು ಕಾಯೋದು ತುಂಬ ಕಷ್ಟ ಇರೋದ್ರಿಂದ ಬೆಟರ್ ಇದು ಸೆಲ್ ಸೈಡ್ಗೆ. ಬೈ ಸೈಡ್ ಇಷ್ಟು ಟರ್ಮ್ ಅದು ಸೈಡ್ ವೈಸ್ ಏನಾದರೂ ಹೋದರೆ ಸ್ವಲ್ಪ ಟೈಮ್ ಆಟಾಡ್ಸ್ಕೊಂಡ್ರೆ ಪ್ರೀಮಿಯಂ ಡಿಕೆ ಆಗಿಬಿಡುತ್ತೆ. ಸೊ ಬೈಯರ್ಸ್ ತುಂಬ ಹುಷಾರಾಗಿರಬೇಕು. ಇನ್ನು ಸೆಲ್ಲಿಂಗ್ ಅಂತ ಬಂದಾಗ ಯೂಶ್ವಲಿ ನಾನು ಈ ಥರ 0.25 ಅಥವಾ 0.3 ಆ ಒಂದು ಡೆಲ್ಟಾ ರೇಂಜಲ್ಲಿ ಸೆಲ್ ಮಾಡ್ತೀನಿ. ಈ ಇಂಪ್ಲೈಡ್ ವ್ಯಾಲ್ಯೂ ಐ ವಿ ಏನಿದೆ ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಸೆಲ್ಲರ್ಸ್ಗೆ. ಇವತ್ತು ಆ್ಯಕ್ಚುಲಿ ಐ ವಿ ಕಡಿಮೆ ಇರೋದ್ರಿಂದ ಬೈಯರ್ಸ್ಗೆ ಫೇವರಬಲ್ ಆಗಿರುತ್ತೆ ಮಾರ್ಕೆಟ್. ಯಾಕೆಂದರೆ ಅಷ್ಟು ಬೇಗ ಪ್ರೀಮಿಯಂ ಡಿಕೆ ಆಗಲ್ಲ. ಯಾವುದೋ ಅಂಥ ಮೇಜರ್ ಇವೆಂಟ್ಸ್ ಇಲ್ಲ. ನಿನ್ನೆ ಇದಾಗಿರೋದ್ರಿಂದ ಎಕ್ಸ್ಪೈರಿ ಆಗಿದೆ. ಆ್ಯಕ್ಚುಲಿ ಐ ವಿ ಹಂಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದೆ. 15, ಅಟ್ಲೀಸ್ಟ್ 20-25 ಇದ್ದರೆ ಒಳ್ಳೆಯದು ಐ ವಿ ಫಾರ್ ಸೆಲ್ಲರ್ಸ್. ಇದು ಈ ಐ ವಿ ಏನಿದೆ ರೇಂಜು 15, ಇದು ಬೈಯರ್ಸ್ಗೆ ಸ್ವಲ್ಪ ಫೇವರಬಲ್ ಆಗಿರುತ್ತೆ. ಸೊ ಇಷ್ಟು ನಿಫ್ಟಿ. ಇದು ಒಂದು ನಮ್ಮದೊಂದು ಟ್ರೇಡ್ ಇದೆ, ನೋಡುವ ಏನಾಗುತ್ತೆ ಅಂತ. ಇನ್ನು ವರ್ಲ್ಡ್ ಮಾರ್ಕೆಟ್ಸ್ ಒಂದ್ಸಲ ನೋಡೋಣ. ಗ್ಲೋಬಲ್ ಮಾರ್ಕೆಟ್ ಬಂದರೆ ಗಿಫ್ಟ್ ನಿಫ್ಟಿ ಕೂಡ ಆಲ್ಮೋಸ್ಟ್ 1% ಅಷ್ಟು ಅಪ್ ಇದೆ. 230 ಪಾಯಿಂಟ್ಸ್ ಅಪ್ ಇದೆ, ಒಳ್ಳೆ ಸೈನ್. ಇದು ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ನಿನ್ನೆ ಆ್ಯಕ್ಚುಲಿ ಯು ಎಸ್ ಮಾರ್ಕೆಟ್ ತುಂಬ ಫಾಲ್ ಆಗಿ ಒಂದು ಅರ್ಧದಷ್ಟು ರಿಕವರ್ ಆಗಿತ್ತು. ಮೆಜಾರಿಟಿ ಬಂದು ಎ ರಿಲೇಟೆಡ್ ಸ್ಟಾಕ್ಸೇ. ಮತ್ತೆ ಆ್ಯಕ್ಚುಲಿ ಇನ್ನೊಂದು ನ್ಯೂಸ್ ಏನಪ್ಪ ಅಂತಂದರೆ, ನಿನ್ನೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನು ಯು ಎಸ್ ಒಂದು ಹೆಲಿಕಾಪ್ಟರ್ನ ಐ ಥಿಂಕ್ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು. ಯು ಎಸ್ ರಿಟಾಲಿಯೇಟ್ ಮಾಡ್ತದೆ.
ಇವತ್ತು ನೋಡ್ಬೇಕು ಏನ್ ಆಕ್ಷನ್ಸ್ ತಗೋತಾರೆ ಅಂತ. ಅದ್ ಬಿಟ್ರೆ ಅವಾಗಲೇ ಅನ್ಕೊಂಡಂಗೆ ಆರ್ ಬಿ ಐದು ಕೆಲವೊಂದು ಗೈಡ್ಲೈನ್ಸ್ ಇವತ್ತು ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಒಂದು ಇಂಟ್ರೆಸ್ಟ್ ರೇಟ್ ನ ಸೇಮ್ 5.25ಗೆ ಮೇಂಟೈನ್ ಮಾಡ್ಕೋತಾ ಇದ್ದಾರೆ. ಎಕನಾಮಿಕ್ ಫೋರ್ಕಾಸ್ಟ್ ಏನಿದೆ ಜಿ ಡಿ ಪಿ ಗ್ರೋತ್ ನ 6.6ಗೆ ರೆಡ್ಯೂಸ್ ಮಾಡಿದ್ದಾರೆ ಫ್ರಮ್ 6.9. ಏನಕ್ಕೆ ಅಂತಂದ್ರೆ ನಮ್ಗೆ ಗೊತ್ತು, ಕ್ರೂಡ್ ಆಯಿಲ್ ಸ್ವಲ್ಪ ಸಪ್ಲೈ ತುಂಬಾ, ಈಗ ಆಕ್ಚುಲಿ ನೆನ್ನೆ ಕ್ರೂಡ್ ಆಯಿಲ್ ಬಿದ್ದಿದೆ. ಬಟ್ ಓವರ್ ಆಲ್ ನೋಡಿದ್ರೆ ನಮಗೆ ಒಂದು ಸ್ಟೇಟ್ ಆಫ್ ಫಾರ್ಮರ್ಸ್ ಕ್ಲಿಯರ್ ಆಗೋ ತನಕ ವಾರ್ ಒಂಥರ ಈಗ ಮಾರ್ಕೆಟ್ ಆ ವಾರ್ ನ್ಯೂಸ್ ಈಗಾಗಲೇ ಇನ್ವಾಲ್ವ್ ಮಾಡ್ಕೊಂಡಾಗಿದೆ. ಪ್ರೈಸ್ ಎಲ್ಲ ಅದಕ್ಕೆ ತಕ್ಕಂಗೆ ವೆರಿ ಆಗ್ತಾ ಇದೆ. ಬಟ್ ಕ್ರೂಡ್ ಆಯಿಲ್ ಸಪ್ಲೈ ಸರಿಯಾಗೋ ತನಕ ಒಂದು ಸ್ವಲ್ಪ ಇಂಡಸ್ಟ್ರಿಗಳಿಗೆ ಆಯಿಲ್ ಪ್ರೈಸಸ್ ಜಾಸ್ತಿ ಆದಂಗೆ ಅವುಗಳ ಪ್ರೊಡಕ್ಷನ್ ಇದು ಜಾಸ್ತಿ ಆಗುತ್ತೆ ಕಾಸ್ಟು. ಮತ್ತೆ ಇನ್ನೊಂದು ಅವಾಗೆ ಬಾರೋಯಿಂಗ್ ಇದು ಕೂಡ ಇಂಟ್ರೆಸ್ಟ್ ರೇಟ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಇಂಡಸ್ಟ್ರಿಗಳು ತುಂಬಾ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಕ್ಕಾಗಲ್ಲ. ಅವುಗಳ ವರ್ಕ್ ಫೋರ್ಸ್ನ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಅವು ಕೂಡ ಎಲ್ಲ ಸಿಚುವೇಶನ್ ಸರಿ ಹೋಗೋ ತನಕ ಮಿನಿಮಲ್ ಆಗಿ ಗ್ರೋ ಆಗ್ತಾ ಹೋಗ್ತಾ ಇರಬೇಕಾಗುತ್ತೆ. ಹಂಗಾಗಿ ಎಕನಾಮಿಕ್ ಫೋರ್ಕಾಸ್ಟ್ನ ಜಿ ಡಿ ಪಿ ಗ್ರೋತ್ನ 6.9 ಮುಂಚೆ ಫೋರ್ಕಾಸ್ಟ್ ಇದ್ದು ಇವಾಗ 6.6ಗೆ ರೆಡ್ಯೂಸ್ ಮಾಡಿದ್ದಾರೆ. ತುಂಬಾ ಮುಖ್ಯವಾದ ವಿಷಯ ಅಂತ ಅಂದ್ರೆ, ಫಾರಿನ್ ಇನ್ಫ್ಲೋಸ್ ಅನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಏನ್ ಮಾಡಿದ್ದಾರೆ ಆರ್ ಬಿ ಐ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗಳು ಕನ್ಸೆಷನಲ್ ಫಾರೆಕ್ಸ್ ಸ್ವಾಪ್ಸ್ ನ ಓವರ್ಸೀಸ್ ಬಾರೋಯಿಂಗ್ ಅಂತಂದ್ರೆ, ಈ ಯೂಶುವಲಿ ಏನಾಗ್ತಿತ್ತು, ನಮ್ಮ ಒಂದು ಇಂಡಸ್ಟ್ರೀಸ್ ಅಥವಾ ಪಿ ಎಸ್ ಯುಸ್ ಫಾರಿನ್ ಮನಿಯನ್ನ ಆಕ್ಸೆಸ್ ಮಾಡ್ಬೋದು. ಈ ನಮ್ಗೆ ನಮ್ದಿನ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ನಮಗೆ ನಮ್ಮ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ಗಳನ್ನ ಎಷ್ಟು ಕೊಡ್ತಾವೋ ಅದಕ್ಕೆ ಹೋಲಿಸಿದ್ರೆ ಫಾರಿನ್ ಇಂದ ಸಾಲ ತಂದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬಾ ಕಡಿಮೆ. ಹಂಗಾಗಿ ಏನ್ ಮಾಡ್ತಾರೆ, ಪಿ ಎಸ್ ಯುಸ್ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಫಾರಿನ್ ಇಂದ ಸಾಲ ತಗೊಂಡ್ಬರ್ತಾರೆ. ಆದ್ರೆ ಸಪೋಸ್ ರುಪಿ ಇವತ್ತು ಒಂದು 90 ರುಪೀಸ್ ಇದೆ ಅಂತ ಅನ್ಕೊಳ್ಳೋಣ. ಎಷ್ಟೋ ಒಂದು ಪರ್ಸೆಂಟೇಜ್ ವೈಸ್ ಅಲ್ಲಿ ಸಾಲ ತಗೊಂಡ್ಬರ್ತಾರೆ. ಒಂದು 10 ವರ್ಷ ಆದ್ಮೇಲೆ ರುಪಿ 95 ರುಪೀಸ್ಗೆ ಹೋಗ್ಬಿಟ್ಟಿದ್ರೆ ಈ ಪರ್ಸೆಂಟೇಜ್ ವೈಸ್ ಸಾಲ ವಾಪಸ್ ಕೊಡ್ಬೇಕಾಗಿರೋದ್ರಿಂದ ಜಸ್ಟ್ ಆ ರುಪಿ ಡಿಪ್ರಿಶಿಯೇಟ್ ಆಗಿರೋ ಒಂದು ಕಾರಣಕ್ಕೆ ಇವರು ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗಿ ಬರ್ತಿತ್ತು. ಇವಾಗ ಏನ್ ಮಾಡಿದೆ ಆರ್ ಬಿ ಐ, ಫಾರಿನ್ ಇನ್ಫ್ಲೋಸ್ ನ ಜಾಸ್ತಿ ಮಾಡಬೇಕು. ಮತ್ತೆ ಹೆಂಗೆ ಜಾಸ್ತಿ ಮಾಡ್ಬೇಕು ಅಂತಂದ್ರೆ, ಇವರಿಗೆ ಒಂದು ಕನ್ಸೆಷನ್ ಕೊಡ್ತಾರೆ. ಆ ಸ್ವಾಪ್ಸ್ಗೆ ಏನು ಡಿಫರೆನ್ಸ್ ಆಗುತ್ತೆ ರುಪಿಯಲ್ಲಿ, ಅದನ್ನ ಆರ್ ಬಿ ಐ ಅವರು ಒಂದ್ ಸ್ವಲ್ಪ ಇನ್ಶೂರೆನ್ಸ್ ತರ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಹಿಂಗಾಗಿ ಏನಾಗುತ್ತೆ, ಫಾರಿನ್ ಇಂದ ಇಂಟ್ರೆಸ್ಟ್ ಬೇಸ್ಡ್ ಮೇಲೆ ನಾವು ತಗೊಳ್ಳುವಂತ ದುಡ್ಡು ಸ್ವಲ್ಪ ಜಾಸ್ತಿ ಹರಿದು ಬರುತ್ತೆ. ಆ ತರ ಜಾಸ್ತಿ ಬಂದಾಗಿಂದ ಫಾರಿನ್ ರಿಸರ್ವ್ಸ್ ನಮಗೆ ಜಾಸ್ತಿ ಆಗುತ್ತೆ. ರುಪಿ ಡಿಪ್ರಿಶಿಯೇಷನ್ ಒಂದ್ ಸ್ವಲ್ಪ ಸ್ಟೇಬಲ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ. ಅದು ಶಾರ್ಟ್ ಟರ್ಮ್ ಅಲ್ಲಿ. ಲಾಂಗ್ ಟರ್ಮ್ ಅಲ್ಲಿ ಡೆಫಿನೆಟ್ಲಿ ಇಂಡಸ್ಟ್ರೀಸ್ ಬೆಳಿಲೇಬೇಕು. ಮತ್ತೆ ಇದೇ ರೀತಿ ಆಯಿಲ್ ಪ್ರೈಸಸ್ ಜಾಸ್ತಿ ಇದ್ರೆ ಕಷ್ಟ ಆಗುತ್ತೆ. ಅದನ್ನು ಕೂಡ ಒಂದು ಇದಕ್ಕೆ ತರಬೇಕು, ಪ್ರೈಸಸ್ನ ಕಂಟ್ರೋಲಿಗೆ ತರಬೇಕು. ಆಗ ಮಾತ್ರ ಇಂಡಸ್ಟ್ರೀಸ್ ಬೆಳೆಯೋಕ್ಕಾಗೋದು. ಇನ್ಫ್ಲೇಷನ್ ಒಂದು ಸ್ವಲ್ಪ 5.1% ಸ್ವಲ್ಪ ಜಾಸ್ತಿನೇ ಇದೆ ಅಂತಾನೆ ಹೇಳಿದ್ದಾರೆ. ಏನಕ್ಕೆ ಅಂತ ಅಂದ್ರೆ, ಪ್ರೈಸ್ ಪ್ರೆಷರ್ಸ್ ಯಾವ್ಯಾವ್ದ್ರಿಂದ, ಇಂಡಸ್ಟ್ರಿಯಲ್ ಇನ್ಪುಟ್ಸ್, ಎಲ್ ಪಿ ಜಿ, ಮೆಟಲ್ಸ್, ಪ್ಲಾಸ್ಟಿಕ್ ಇವೆಲ್ಲ ನಾವು ಬೇರೆ ಕಡೆಯಿಂದ ತರಿಸ್ಕೊಳ್ಳೋದ್ರಿಂದ ಆ ಒಂದು ಪ್ರೆಷರ್ ಇದ್ದೇ ಇದೆ. ಸೊ ಇಂಟ್ರೆಸ್ಟ್ ರೇಟ್ಗಳನ್ನ ಹೈ ಮಾಡಿ ಅದು ಪುನಃ ಸ್ಪೈರಲ್ ಮಾಡದೇ ಇರೋದಕ್ಕೆ ಅದನ್ನ 5.25 ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇನ್ಫ್ಲೇಷನ್ 5.1 ಕಂಟಿನ್ಯೂ ಆಗುತ್ತೆ. ಗ್ರೋತ್ ರೀಸೆಟ್ 6.9 ಇಂದ 6.6ಗೆ ಮಾಡಿದ್ದಾರೆ. ಕರೆನ್ಸಿ ಡಿಫರೆನ್ಸಸ್ ನಾವು ಹೇಳ್ದಂಗೆ ಫಾರೆಕ್ಸ್ ರಿಸರ್ವ್ಸ್, ಎಫೆಕ್ಸ್ ಸ್ವಾಪ್ಸ್ ಅನ್ನ ಸ್ವಲ್ಪ ಎಫೆಕ್ಟಿವ್ ಮಾಡೋದಕ್ಕೆ ಪಿ ಎಸ್ ಯುಸ್ ಮತ್ತೆ ಇದಕ್ಕೆ ಪಿ ಎಸ್ ಯುಸ್ ಸಾಲ ತಗೋತವೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡ್ಸ್ ಇದಾವಲ್ಲ, ಇದನ್ನ ಫಾರಿನ್ ಇನ್ವೆಸ್ಟರ್ಸ್ಗೆ ಆಕ್ಸೆಸ್ ಒಂದು ಸ್ವಲ್ಪ ಕಡಿಮೆ ಇರ್ತಿತ್ತು, ರೆಸ್ಟ್ರಿಕ್ಷನ್ಸ್ ಇರ್ತಿತ್ತು ಶಾರ್ಟ್ ಟರ್ಮ್ ಪಾಲಿಸೀಸ್ಗೆ. ಮತ್ತೆ ಓವರ್ ಆಲ್ ಆಗಿ ಎಷ್ಟನ್ನ ಯಾವ ನೇಚರ್ ಅವ್ರನ್ನ ಎಷ್ಟು ನಾವು ಹೋಲ್ಡ್ ಮಾಡ್ಬೋದು ಅಂತ, ಯಾಕೆಂದ್ರೆ ಅವರ ಕಂಟ್ರೋಲ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಬಟ್ ಇವಾಗ ಆ ಒಂದು ರೆಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದ್ಬಿಟ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಫುಲ್ಲಿ ಆಕ್ಸೆಸಿಬಲ್ ರೂಟ್ ಅಂತ FAR ಅಂತ, ಅದ್ರ ಮೂಲಕ ಫಾರಿನ್ ಕ್ಯಾಪಿಟಲ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅದೊಂದು ಮೇಜರ್ ಚೇಂಜ್ ಮಾಡಿದ್ದಾರೆ. ಸೊ ತುಂಬಾ ಸಲ ಏನಾಗುತ್ತೆ, ಫಾರಿನ್ ಮನಿ ಈ ತರ ಒಂದು ಫಾರ್ಮೇಷನ್ಸ್ ಆದಾಗ ಈಸಿಯಾಗಿ ಇಂಡಿಯಾಗೆ ಬರುತ್ತೆ. ಅದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇರ್ಬೋದು, ಸಾಲದ ರೂಪದಲ್ಲಿ ಇರ್ಬೋದು. ಅದು ನಮ್ಮ ಇಂಡಸ್ಟ್ರಿಗಳು ಆ ಒಂದು ಕಡಿಮೆ ಬಡ್ಡಿ ರೂಪದಲ್ಲಿ ಸಾಲಗಳನ್ನ ತಗೊಂಡು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟ್ ಕೆಲವೊಂದು ಸೆಕ್ಟರ್ಸ್ಗಳು ಹೆಂಗ್ ಬಿಹೇವ್ ಮಾಡ್ಬೋದು ಅನ್ನೋ ಒಂದು ಇದು ಮಾಡ್ಬೇಕು, ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ, ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ಸ್ ಇವು ಒಂದ್ ಸ್ವಲ್ಪ ಸ್ಟೇಬಲ್ ಆಗಿರ್ತವೆ. ಯಾಕೆ ಅಂತಂದ್ರೆ ಬ್ಯಾಂಕ್ಗಳಿಗೇನು ಕುಶನ್ ಹೆಂಗಿದ್ರು ಇದೆ, ಏನಿದೆ ರೇಟ್ ಅದನ್ನೇನು ಜಾಸ್ತಿ ಮಾಡಿಲ್ಲ, ಕಡಿಮೆ ಮಾಡಿಲ್ಲ. ಇಲ್ಲಿ ತನಕ ಅವ್ರಿಗೆ ಏನು ಕ್ರೆಡಿಟ್ ಗ್ರೋತ್
ಹೈ ಇಂಟ್ರೆಸ್ಟ್ ಇನ್ಕಮ್ ಏನಿರುತ್ತೋ ಅದನ್ನೆಲ್ಲ ಹಂಗೆ ಇರುತ್ತೆ. ಮಾರ್ಜಿನ್ ಸ್ಟೇಬಲ್ ಆಗಿರುತ್ತೆ, ಹಂಗಾಗಿ ಅದು ಸ್ಟೇಬಲ್. ಇನ್ನು ರಿಯಲ್ ಎಸ್ಟೇಟ್, ಎನ್ ಬಿ ಎಫ್ ಸಿ ನೋಡಿದ್ರೆ ಒಂದು ಸ್ವಲ್ಪ ಅಂಡರ್ ಪರ್ಫಾರ್ಮಿಂಗ್ ಆಗ್ಬೋದು. ಯಾಕೆ ಅಂತಂದ್ರೆ ಆ, ಇದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಲಿಲ್ಲ. ಹೋಮ್ ಲೋನ್ಗಳ ಮೇಲೆ ಆಗಲಿ, ಏನು ಕನ್ಸ್ಯೂಮರ್ ಲೋನ್ಸ್ ಇದೆ ಅದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಸೇಮ್ ಇರೋದ್ರಿಂದ, ಮತ್ತೆ ಎಸ್ಪೆಷಲಿ ಅದರ್ ಹ್ಯಾಂಡ್ ಲಿವಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗದೆ ಇರೋದ್ರಿಂದ, ಈ ಆಯಿಲ್ ಪ್ರೈಸಸ್ ಇಂದ ನಮಗೆ ಇಂಡೈರೆಕ್ಟ್ಲಿ ಏನೇನು ಮಾಡ್ತಾ ಬೀಳ್ತಿದೆ ಅದನ್ನೆಲ್ಲ ನಾವು ತಡ್ಕೊಳ್ಳೋದೇ ಆಗಿದೆ ಈ ರಿಟೈಲರ್ಸ್. ಇನ್ನು ನಾವು ಹೋಮ್ ಲೋನ್ ತಗೊಂಡು ಮನೆ ಕಟ್ಟೋದಿಲ್ಲ, ಒಂದು ಸ್ವಲ್ಪ ಮುಂದಕ್ಕೆ ಹಾಕೋ ಪ್ಲಾನ್. ಹಂಗಾಗಿ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳು ಒಂದು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ಬೋದು. ಇನ್ನು ಆಟೋ ಮತ್ತೆ ಕ್ಯಾಪಿಟಲ್ ಗೂಡ್ಸ್ ಈ ಸೆಕ್ಟರ್ಸ್ ಬಂದ್ರೆ ಒಂದ್ ಸ್ವಲ್ಪ ನ್ಯೂಟ್ರಲ್ ಅಥವಾ ಸ್ಲೋವರ್ ಎಕನಾಮಿಕ್ ಗ್ರೋತ್. ಯಾಕೆ ಅಂತಂದ್ರೆ ಮ್ಯಾಸಿವ್ ಎಕ್ಸ್ಪಾನ್ಷನ್ ನ ಮಾಡಕ್ಕಾಗಲ್ಲ. ಈ ಇನ್ವೆಂಟ್ರಿ ಕಾಸ್ಟ್ ಇರ್ಬೋದು, ಕ್ರೂಡ್ ಆಯಿಲ್ ಪ್ರೈಸ್ ಇರ್ಬೋದು, ಈ ಒಂದು ವರ್ಲ್ಡ್ ಅಲ್ಲಿ ನಡೀತಾ ಇರುವಂತಹ ಆ, ಏನು ಜಡ್ಜ್ಮೆಂಟ್ ಬರಕ್ ಆಗದೆ ಇರುವಂತಹ ಸಿಚುವೇಶನ್ಸ್ ಏನಿದಾವೆ ಅದು, ಎಸ್ಪೆಷಲಿ ಇತ್ತೀಚೆಗೆ ಚೀನಾ ಕೂಡ ತುಂಬಾ ಪಾಲಿಸಿ ವೇರಿಯೇಷನ್ಸ್ ಮಾಡ್ತಾ ಇದೆ. ಅವ್ರ ಕಡೆಯಿಂದ ವರ್ಲ್ಡ್ಗೆ ಟೆಕ್ನಾಲಜಿ ಏನೇನು ಹೋಗ್ತಾ ಇದೆ ಅದನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಅಥವಾ ರೆಸ್ಟ್ರಿಕ್ಟ್ ಮಾಡೋದಕ್ಕೆ. ಸೊ ಈ ತರದ್ದೆಲ್ಲ ಇದ್ದಾಗ ಇಂಡಸ್ಟ್ರಿಗಳು ಮ್ಯಾಸಿವ್ ಆಗಿ ಎಕ್ಸ್ಪ್ಯಾಂಡ್ ಆಗಕ್ಕಾಗಲ್ಲ. ಸೊ ಇದು ಕೂಡ ಒಂದು ನ್ಯೂಟ್ರಲ್ ಫೇಸ್ ಅಲ್ಲಿ ಇರ್ಬೋದು. ಇನ್ ಐ ಟಿಗೆ ಬಂದ್ರೆ ಆ, ಒಂದು ನಿಟ್ಟಿನಲ್ಲಿ ರುಪಿ ಡಿಪ್ರಿಷಿಯೇಟ್ ಆದಾಗ, ಒಂದು ಸ್ವಲ್ಪ ಸ್ಟೆಬಿಲೈಸ್ ಆದಾಗ, ಐ ಟಿಗಳು ಫಾರಿನ್ ಇಂದ ಒಂದು ಸ್ವಲ್ಪ ಎಮ್ ಎನ್ ಸಿಸ್ ಆಗಿರೋದ್ರಿಂದ, ಫಾರಿನ್ ದುಡ್ಡು ಯು ಎಸ್ ಡಾಲರ್ಸ್ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಅವು ಆಕ್ಚುಲಿ ಲಾಭ ಜಾಸ್ತಿ ಮಾಡ್ಕೋತವೆ. ಆದ್ರೆ ಈ ಎ ಐದು ಏನು ವೇವ್ ಇದೆ ಇದು ಆಕ್ಚುಲಿ ಯು ಎಸ್ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಹೊಡೆತ ಕೊಡ್ತಾ ಇದೆ ಇದಕ್ಕೆ, ಐ ಟಿ ಕಂಪ್ನೀಸ್ಗೆ. ಬಟ್ ನಮ್ಮಲ್ಲಿ ಕೋರ್ ಎ ಐ ಕಂಪ್ನಿಗಳು ಯಾವ ಇಲ್ಲದೆ ಇರೋದ್ರಿಂದ, ನಮ್ಮಲ್ಲಿ ಮೆಜಾರಿಟಿ ಸರ್ವಿಸ್ ಬೇಸ್ಡ್ ಕಂಪ್ನಿಗಳು ಇರೋದ್ರಿಂದ ಅಷ್ಟು ಅಫೆಕ್ಟ್ ಆಗಲಿಲ್ಲ. ಸೊ ಇದು ಆಲ್ಮೋಸ್ಟ್ ನ್ಯೂಟ್ರಲ್ ಇರ್ಬೋದು, ಅಥವಾ ಕೆಲವೊಂದು ಡಿಫೆನ್ಸಿವ್ ಆಗಿ ಕೆಲವೊಂದನ್ನ ಪಿಕ್ ಮಾಡ್ಕೋಬಹುದು. ಇನ್ನು ನಿನ್ನೆದು ಕ್ರೂಡ್ ಮತ್ತೆ ಗೋಲ್ಡ್ ನೋಡ್ಬೇಕಂತಂದ್ರೆ, ನಿನ್ನೆದು ಕ್ರೂಡ್ ಇದು ನಿನ್ನೆ ಹೈ ಮತ್ತೆ ಲೋ. ಆಕ್ಚುಲಿ ನಿನ್ನೆ ತುಂಬಾ ಒಳ್ಳೆ ಟ್ರೇಡ್ ಇತ್ತು. ಕ್ರೂಡ್ ತುಂಬಾ ಕರೆಕ್ಷನ್ ತಗೊಂಡಿದೆ ನಿನ್ನೆ. ಇವತ್ತೊಂದು ಟ್ರೇಡ್ ಪಂಚ್ ಮಾಡಿದೀವಿ, ನಡೀತಾ ಇದೆ. ಕ್ರೂಡ್ ಕೂಡ ಕರೆಕ್ಷನ್ ಆಗಿದೆ. ಗೋಲ್ಡ್ ನಿನ್ನೆ ತುಂಬಾನೇ ಒಳ್ಳೆ ಕರೆಕ್ಷನ್ ತಗೊಂಡಿದೆ. ಇದು ಆಕ್ಚುಲಿ ನಿನ್ನೆ ಎಷ್ಟು ಗಂಟೆಯಲ್ಲಿ ಇದು ಒಂದು 7:15 ನಮ್ಮ ಟೈಮ್, 7:15 ಒಂದು ಸ್ಟ್ರಾಂಗ್ ಕ್ಯಾಂಡಲ್ ವಿಕ್ ಮಾಡಿ ಮಲ್ಟಿಪಲ್ ಟೈಮ್ಸ್ ಈ ಒಂದು ಪಾಯಿಂಟ್ ಅಲ್ಲಿ ರಿಜೆಕ್ಷನ್ ಆಗಿದೆ. ಅಂಡ್ ನಿನ್ನೆ ರಿಜೆಕ್ಷನ್ ಬಂದು ತುಂಬಾ ಒಳ್ಳೆ ಡೌನ್ಫಾಲ್ ಕೊಡ್ತು. ಟ್ರೇಡ್ ಮಾಡಿದೆ, ಬಟ್ ಇಲ್ಲಿ ನಾನು ಎಕ್ಸಿಟ್ ಆಗ್ಬಿಟ್ಟೆ. ನನ್ನ ಟಾರ್ಗೆಟ್ ಪಾಯಿಂಟ್ ನ 1:3 ಇಲ್ಲೇ ಇಟ್ಟಿದ್ದೆ, ಸೊ ಎಕ್ಸಿಟ್ ಆದೆ. ಪುನಃ ಆಮೇಲೆ ನೋಡಕ್ ಹೋಗಿಲ್ಲ, ಇಟ್ ಟೂ ಲೇಟ್. 8:30 9 ಗಂಟೆ ಮೇಲೆ ಆಗೋಗಿತ್ತು. ಇವತ್ತು ನೋಡ್ಬೇಕು ಹೆಂಗಾಗ್ತಿದೆ ಅಂತ. 30 ಮಿನಿಟ್ ರೇಂಜ್ ನ ಬ್ರೇಕ್ ಮಾಡಿ ಪುನಃ ಒಂದು ರಿವರ್ಸ್ ಹ್ಯಾಮರ್ ಕ್ಯಾಂಡಲ್ ಕೊಟ್ಟಿದೆ. ನಾನು ಆಕ್ಚುಲಿ ಒಂದು ಟ್ರೇಡ್ ಅನ್ನ ಇಲ್ಲಿ ತಗೊಂಡಿದ್ದವನು ಒಂದು ಸ್ಟಾಪ್ ಲಾಸ್ ಇಟ್ಟಾಯ್ತು. ಇದು ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ. ಇನ್ನು ಇದು ಆಯಿಲ್ದು ನಡೀತಾ ಇದೆ ಒಂದು ಟ್ರೇಡ್. ಅದು ಬಿಟ್ರೆ ನಂದು ನಿಫ್ಟಿ ಈಗಿನ ಸ್ಟಾಪ್ ಲಾಸ್ಗೆ ಹೋಗಿಲ್ಲ, ಟಾರ್ಗೆಟ್ಗೆ ಹೋಗಿಲ್ಲ, ನಡೀತಾ ಇದೆ. ಇದು ಸೆಲ್ಲಿಂಗ್ ಆಗಿರೋದ್ರಿಂದ ಇದ್ರ ಡೈನಾಮಿಕ್ಸೇ ಬೇರೆ. ಫ್ಯೂಚರ್ಸ್ ನಾವು ಏನು ಟ್ರೇಡ್ ಮಾಡ್ತೀವಿ ಅದರ ಡೈನಾಮಿಕ್ಸ್ ಬೇರೆ ಇರುತ್ತೆ. ಆಪ್ಷನ್ಸ್ ಏನು ಟ್ರೇಡ್ ಮಾಡ್ತೀವಿ ಅದರ ಡೈನಾಮಿಕ್ಸ್ ಬೇರೆ ಇರುತ್ತೆ. ಆಪ್ಷನ್ಸ್ ಒಂದು ಸ್ವಲ್ಪ ಟ್ರಿಕಿ ಅಂಡ್ ಡಿಫಿಕಲ್ಟ್ ಇನ್ ಕಂಪೇರ್ಡ್ ಟು ಫ್ಯೂಚರ್ಸ್. ಫ್ಯೂಚರ್ಸ್ ಅಟ್ಲೀಸ್ಟ್ ನಾವು ಏನು ಅನಾಲಿಸಿಸ್ ಮಾಡ್ತೀವಿ, ಪ್ರಾಪರ್ ಆಗಿ ಸ್ಟಾಪ್ ಲಾಸ್, ಟಾರ್ಗೆಟ್ ಇವನ್ನೆಲ್ಲ ಸೆಟ್ ಮಾಡಿಬಿಟ್ಟು ಬಿಟ್ಬಿಡ್ಬೋದು. ಆಪ್ಷನ್ಸ್ ಹಂಗಾಗಲ್ಲ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಪ್ರೀಮಿಯಂ ಡಿಕೆ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಮ್ಯಾನೇಜ್ ಮಾಡಬೇಕು. ಓಕೆ, ನೋಡುವ ಇವತ್ತು ಹೆಂಗಾಗುತ್ತೆ ಅಂತ. ಪ್ರಾಬಬಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಸಿನ್ಸ್ ನಿಫ್ಟಿ ಒಂದು ಸ್ವಲ್ಪ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇಂದ ಮೇಲೆ ಹೋಗ್ತಿರೋದ್ರಿಂದ ನಿನ್ನೆಯ ಟಾಪ್ ಗಿಂತ ಮೇಲೆ ಕ್ಲೋಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಬಟ್ ಅಗೈನ್ ಇದೆಲ್ಲ ಸುಮ್ಮನೆ ಪ್ರಿಡಿಕ್ಷನ್ ಅಷ್ಟೇ. ನಾವು ಟ್ರೇಡ್ ಅಂತ ಬಂದಾಗ ಮಾರ್ಕೆಟ್ ಏನ್ ಮಾಡುತ್ತೋ ಅದನ್ನ ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಏನಕ್ಕೆ ಅನಾಲಿಸಿಸ್ ಮಾಡ್ತೀವಿ ಅಂತಂದ್ರೆ ಬ್ಲೈಂಡ್ ಆಗಿ ಏನೋ ತಗೋಬಾರ್ದಲ್ಲ. ಸೇ ಸಪೋಸ್ 30 ಮಿನಿಟ್ ರೇಂಜ್ ಬದಲು 5 ಮಿನಿಟ್ ರೇಂಜ್ ಹಾಕೊಂಡ್ರು ನಡೆಯುತ್ತೆ, 1 hour ರೇಂಜ್ ಹಾಕಿದ್ರು ನಡೆಯುತ್ತೆ, ಅಥವಾ ಸುಮ್ಮನೆ ಮೂವಿಂಗ್ ಅವರೇಜ್ ಮೇಲೆ ನಾವು ಟ್ರೇಡ್ ಮಾಡಿದ್ರು ನಡೆಯುತ್ತೆ. ಯಾವ್ದಾದ್ರು ಇಂಡಿಕೇಟರ್, ಏನಕ್ಕೆ ನಾವು ಇಂಡಿಕೇಟರ್ ಅಥವಾ ಒಂದು ಪರ್ಟಿಕ್ಯುಲರ್ ಕ್ರೈಟೀರಿಯಾಗಳನ್ನ ಇಟ್ಕೋಬೇಕು ಅಂದ್ರೆ ರ್ಯಾಂಡಮ್ ಟ್ರೇಡಿಂಗ್ ನ ಅವಾಯ್ಡ್ ಮಾಡೋದಕ್ಕೆ. ಬೇಸ್ಡ್ ಆನ್ ಸಮ್ ಕ್ರೈಟೀರಿಯಾ ನಾವು ಒಂದು ರಿಪೀಟಬಲ್ ಪ್ರೋಸೆಸ್ ಆಗಿರ್ಬೇಕು. ಏನಾದ್ರು ಟ್ರೇಡಿಂಗ್ ಅನ್ನ ಬಿಸ್ನೆಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಟ್ ಶುಡ್ ಬಿ ಎ ರಿಪೀಟಬಲ್ ಪ್ರೋಸೆಸ್. ಯಾವ ಕ್ರೈಟೀರಿಯಾ ಮೇಲೆ ನಾವು ರಿಪೀಟ್ ಮಾಡ್ತೀವಿ ಅನ್ನೋದಕ್ಕೆ ನಮಗೆ ಕನ್ವಿನ್ಸ್ ಆದಂತಹ ಬ್ಯಾಕ್ ಟೆಸ್ಟ್ ಮಾಡಿ, ಬ್ಯಾಕ್ ಟೆಸ್ಟ್ ಅಂತಂದ್ರೆ ಹಲವಾರು ವರ್ಷಗಳ ಡೇಟಾ ಇಟ್ಕೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ರಿಪೀಟ್ ಆಗ್ತಾ ಇದೆ,
ಅಂತ ಒಂದು ಕ್ರೈಟೀರಿಯಾನ ಸೆಟ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕಷ್ಟೇ. ಅಂಡ್ ಒನ್ಸ್ ಆ ಕ್ರೈಟೀರಿಯಾ ವಿರುದ್ಧವಾಗಿ ಮಾರ್ಕೆಟ್ ಹೋಯ್ತು ಅಂತಂದ್ರೆ ನಾವು ಮೆಜಾರಿಟಿ ಏನ್ ತಪ್ಪು ಮಾಡ್ಕೋತೀವಿ ಅಂತಂದ್ರೆ ಒಂದು ರಿವೆಂಜ್ ಟ್ರೇಡಿಂಗ್ ಮಾಡ್ಕೊಂಡು ಏ ಅದಿಂಗೆ ನಾನು ಅನ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ ಅನ್ನೋ ಒಂದು ತಪ್ಪು ಡೈರೆಕ್ಷನ್ ಅಲ್ಲಿ ನಾವು ಟ್ರೇಡ್ ಮಾಡ್ಕೊಂಡು ಲಾಸ್ ಮಾಡ್ಕೊಳ್ಳೋದು. ಅದೆಲ್ಲ ಮೀರಿ ಒಂದು ಮೈಂಡ್ ಸೆಟ್ ನ ಫಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ದಟ್ಸ್ ಫೈನ್. ಬಟ್ ಆ ಕ್ರೈಟೀರಿಯಾನ ನಾವು ಸೆಟ್ ಮಾಡ್ಕೊಳ್ಳೋದು ಒಂದು ಸಿಸ್ಟಮ್ಯಾಟಿಕಲಿ ಟ್ರೇಡ್ ಮಾಡೋದಕ್ಕೆ ಅಷ್ಟೇ. ಸೊ ಲೆಟ್ ಸಿ ಏನಾಗುತ್ತೆ ಅಂತ. ಪೋಸ್ಟ್ ಮಾರ್ಕೆಟ್ ಹೆಂಗಾಯ್ತು ಅಂತ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡೋಕ್ಕೆ ನಾನು ಸಹ ಪ್ರಯತ್ನ ಪಡ್ತೀನಿ. ಆಲ್ ದ ಬೆಸ್ಟ್ ಎಲ್ಲ ಟ್ರೇಡರ್ಸ್ಗೂ ಎಲ್ಲ ಇನ್ವೆಸ್ಟರ್ಸ್ಗೂ. ಕೀಪ್ ಇನ್ವೆಸ್ಟೆಡ್ ಅಂಡ್ ಲೆಟ್ಸ್ ಗ್ರೋ ಟುಗೆದರ್.